ಪ್ರಪಂಚದ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣವು ಪ್ರತಿ 3 ನಿಮಿಷಗಳಿಗೊಮ್ಮೆ ಒಂದು ವಿಮಾನ ಹಾರಾಟವಾಗುತ್ತದೆ? ರೋಮ್ ವಿಮಾನ ನಿಲ್ದಾಣ, ಕ್ಯಾಲಿಫೋರ್ನಿಯಾ ವಿಮಾನ ನಿಲ್ದಾಣ, ಲಂಡನ್ ವಿಮಾನ ನಿಲ್ದಾಣ, ಅರಬ್ ವಿಮಾನ ನಿಲ್ದಾಣ. ಸರಿಯಾದಂತ ಉತ್ತರ ರೋಮ್ ವಿಮಾನ ನಿಲ್ದಾಣ. ರೈಟ್ ಆನ್ಸರ್ ನೋಡಿ. ರೋಮ್ ವಿಮಾನ ನಿಲ್ದಾಣ ಇದೆಯಲ್ಲ, ಇದು ಸರಿಯಾಗಿರುವಂತ ಉತ್ತರ. ಪ್ರಪಂಚದ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣವು ಪ್ರತಿ 3 ನಿಮಿಷಗಳಿಗೊಮ್ಮೆ ಒಂದು ವಿಮಾನ ಹಾರಾಟವಾಗುತ್ತದೆ ಅಂದ್ರೆ ರೋಮ್ ವಿಮಾನ ನಿಲ್ದಾಣ ಸರಿಯಾಗಿರುವಂತ ಉತ್ತರ. ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದು. ಇದು ಎಲ್ಲಿದೆ ಈ ಪ್ರಶ್ನೆ ಅಂತಂದ್ರೆ PUC ಸೆಕೆಂಡ್ ಇಯರ್ ಪುಸ್ತಕದಲ್ಲಿ ನಾವು ನೋಡ್ತೀವಿ. ನಿಮಗೆ ಇದು ತಿಳಿದಿದೆಯೇ ಅನ್ನುವಂಥ ಮಾಹಿತಿಯಲ್ಲಿ ರೋಮ್ ವಿಮಾನ ನಿಲ್ದಾಣದಿಂದ ಪ್ರತಿ 3 ನಿಮಿಷಗಳಿಗೊಮ್ಮೆ ವಿಮಾನ ಹೊರಡುತ್ತದೆ. ಸರಕು ಸಾಗಾಣಿಕೆಯಲ್ಲಿ ಲಂಡನ್ನಲ್ಲಿ ಹಿಥ್ರೋ ವಿಮಾನ ನಿಲ್ದಾಣ ವಿಶ್ವದಲ್ಲಿ ದಟ್ಟ ಸಂಚಾರ ಹೊಂದಿದಂತ ವಿಮಾನ ನಿಲ್ದಾಣ. ಹಾಗಾದ್ರೆ ಭಾರತ ದೇಶಕ್ಕೆ ವಿಮಾನವನ್ನು ಪರಿಚಯಿಸಿದವರು ಯಾರು? ನಮ್ಮ ದೇಶಕ್ಕೆ ವಿಮಾನವನ್ನು ಪರಿಚಯ ಮಾಡಿದವರು JRD ಟಾಟಾ ನೋಡಿ. ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನು ಪರಿಚಯ ಮಾಡಿದ ಕೀರ್ತಿ ಯಾರಿಗೆ ಸಲ್ತು ಅಂದ್ರೆ JRD ಟಾಟಾ. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ವಿಮಾನ ಹಾರಾಟವಾಗಿದ್ದು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ ಉತ್ತರ ಪ್ರದೇಶದ ಅಲಹಾಬಾದ್ದಿಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ ಹಾರಾಟವಾಯಿತು. ಕರೆಕ್ಟಾ? ನೈನಿತಾಲಗಳ ಮಧ್ಯದಲ್ಲಿ ಹಾರಾಟವಾಗ್ತದ. ಕರ್ನಾಟಕ ರಾಜ್ಯದಲ್ಲಿ ವಿಮಾನ ಹಾರಾಟವಾಗಿದ್ದು ಯಾವಾಗ ಅಂದ್ರೆ 1932 ಬಳ್ಳಾರಿಯಿಂದ ನೋಡಿ. 1932 ಬಳ್ಳಾರಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ವಾಯು ಸಾರಿಗೆ ಆರಂಭಗೊಂಡಿತ್ತು. ನೆಕ್ಸ್ಟ್, ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ ಯಾವುದು? ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಒಳನಾಡು ಜಲಸಾರಿಗೆ ಹೊಂದಿರುವಂತ ಒಂದು ನದಿ ಇದೆ. ಯಾವ ನದಿ? ಇದು 2017 KS ಕ್ವಶನ್, 2017 KS ಕ್ವಶನ್. ಗೌರ್ಮೆಂಟ್ ಪುಸ್ತಕದಲ್ಲಿ ಪ್ರೂಫ್ ತೋರಿಸ್ತಾ ಇದ್ದೆ ನಾನು. ಸರಿಯಾದಂತ ಉತ್ತರ ರೈನ್ ನದಿ. ರೈಟ್ ಆನ್ಸರ್ ನೋಡಿ. ರೈನ್ ನದಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತ ನದಿ ಯಾವುದಂದ್ರೆ ರೈನ್ ನದಿ. ಇದು ನೋಡಿ, ರೈನ್ ನದಿ. ವಿಶ್ವದ ಮುಖ್ಯ ಒಳನಾಡು ಜಲಮಾರ್ಗಗಳಲ್ಲಿ ರೈನ್ ಒಳನಾಡು ಜಲಮಾರ್ಗ ಇದೆಯಲ್ಲ, ರೈನ್ ನದಿಯು ಜರ್ಮನಿ ಮತ್ತು ನೆದರ್ಲ್ಯಾಂಡ್ಗಳ ಮೂಲಕ ಹರಿಯುತ್ತದೆ. ರೈನ್ ಅನ್ನುವಂಥ ನದಿ ಜರ್ಮನಿ ಮತ್ತು ನೆದರ್ಲ್ಯಾಂಡ್ಗಳ ಮೂಲಕ ಹರಿಯುವುದು. ಈ ನದಿ ನೆದರ್ಲ್ಯಾಂಡದ ರಾಟರ್ ಡ್ಯಾಮ್, ಈ ರಾಟರ್ ಡ್ಯಾಮಿನಿಂದ ಸ್ವಿಟ್ಜರ್ಲ್ಯಾಂಡದ ಬಾಸೆಲ್ ವರೆಗೆ ಸುಮಾರು 700 ಕಿಲೋಮೀಟರ್ ಉದ್ದದವರೆಗೆ ಒಳನಾಡು ಜಲಸಾರಿಗೆ ಯೋಗ್ಯವಾಗಿದೆ. ರೂರ್ ನದಿಯು ರೈನ್ ನದಿಯನ್ನ ಪೂರ್ವವೊಂದರನ್ನು ಸೇರುತ್ತದೆ. ಒಟ್ಟಾರೆಯಾಗಿ ಜಗತ್ತಿನಲ್ಲಿ ವಿಶ್ವದ ಅತ್ಯಂತ ಮುಖ್ಯವಾಗಿರುವಂತ ಜಲ ಹೆದ್ದಾರಿ ಯಾವುದಂದ್ರೆ ರೈನ್ ಜಲ ಹೆದ್ದಾರಿ. ಈ ಕೆಳಗಿನ ಯಾವ ಸಾಗರದ ಮಾರ್ಗವನ್ನ ಬಿಗ್ ಟ್ರಂಕ್ ರೂಟ್ ಎನ್ನುವರು? ಇಂಪಾರ್ಟೆಂಟ್ ಕ್ವಶನ್ ಇದು. UPSC ಕ್ವಶನ್ ಡೈರೆಕ್ಟ್ ಕೇಳಿಲ್ಲ, ಅಪ್ಲೈ ಕ್ವಶನ್ ಕೇಳಿದ್ದಾನೆ. ಆನ್ಸರ್ ಮಾಡ್ತಾರೆ. ಈ ಕೆಳಗಿನ ಯಾವ ಸಾಗರದ ಮಾರ್ಗವನ್ನ ಬಿಗ್ ಟ್ರಂಕ್ ರೂಟ್ ಎನ್ನುವರು? ನಿಮ್ ಬಹಳ ಸರಿ ಹೇಳಿ ನಾನು ಈ ಪಾಯಿಂಟ್ ಅನ್ನು ಏನಂತ ಹೇಳಿನಿ ಅಂತಂದ್ರೆ, ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ ಒಳನಾಡು ಜಲಸಾರಿಗೆ ಹೊಂದಿರುವಂತ ಸಾಗರ ಅಂದ್ರೆ ರೈನ್ ನದಿ. ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ ಒಳನಾಡು ಜಲಸಾರಿಗೆ ಹೊಂದಿರುವಂತ ಸರೋವರ ಅಂದ್ರೆ ಅಟ್ಲಾಂಟಿಕ್ ಸರೋವರ. ಯಾಕೆ ಅಟ್ಲಾಂಟಿಕ್ ಸರೋವರ ಅಂದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಪ್ರಪಂಚದ ಅತ್ಯಂತ ಮುಂದುವರೆದ ನಗರಗಳು ಈ ಒಂದು ಸರೋವರದ ನದಿಯ ದಡದ ಮೇಲೆ ಕಂಡು ಬರುತ್ತವೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮುಂದುವರೆದ ನಗರಗಳು, ಜಗತ್ತಿನ ಅತ್ಯಂತ ದೊಡ್ಡದ ಪ್ರಪಂಚದಲ್ಲಿ ಸಾಹಸಿಕ ರಾಷ್ಟ್ರಗಳನ್ನು ಕರಿತೀವಿ. ನೀರು ಇರೋದು ಇಂಪಾರ್ಟೆಂಟ್ ಅಲ್ಲ, ನೀರನ್ನು ಬಳಕೆ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಹೌದಲ್ಲ?
ಉತ್ತರ ಅಟ್ಲಾಂಟಿಕ್ ಸಾಗರದ ಮಾರ್ಗ. ಉತ್ತರ ಅಟ್ಲಾಂಟಿಕ್ ಸಾಗರದ ಮಾರ್ಗವು ವಿಶ್ವದ ಜಲಮಾರ್ಗದಲ್ಲಿ, ಇದು ನಿಮಗೆ ತಿಳಿದಿರಲಿ ಅಂತ ಒಂದು ಸಪ್ರೇಟ್ ಕಾನಿ ಮಾಡಿ ಗೌರ್ಮೆಂಟ್ ಪುಸ್ತಕ ತಗೊಂಬಂದು ಅದನ್ನ ಬರೆದು ಒಗೆದು ಬಿಡ್ರಿ. ಗೀಚುತ್ತಾನೆ ಗೀಚುತ್ತಾನೆ ಗೀಚುತ್ತಲೇ ಇರುತ್ತಾನೆ ಅಂತ ಹೇಳ್ಬೇಕು, ಅಂದ್ರೆ ನೀವು ಎಕ್ಸಾಮ್ ಪಾಸ್ ಆಗ್ಲಕ್ ಸಾಧ್ಯ ಇದೆ. ಎಲ್ಲೆಲ್ಲಿ ನಿಮಗೆ ತಿಳಿದಿರಲಿ ಅಂತ ಆ ಪಾಯಿಂಟ್ ಇದೆಯಲ್ಲ, ಆ ಎಲ್ಲಾ ಪಾಯಿಂಟ್ಗಳನ್ನು ಒಂದೇ ಕಡೆ ನೋಟ್ ಮಾಡ್ಕೊಡ್ರಿ. ಅದೇ ನನಗ ತಿಳಿದಿರಲಿಪ್ಪ, ನಿನಗೂ ಸ್ವಲ್ಪ ತಿಳಿಲ್ಲ ಅಂತ. ಹೌದೌದು, NCERT ಬುಕ್ ಇದು, ಸೆಕೆಂಡ್ PUC ಗೌರ್ಮೆಂಟ್. ನನಗೆ ತಿಳಿಸಿ ಎಲ್ಲ. ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗವು ವಿಶ್ವದ ಜಲಮಾರ್ಗಗಳಲ್ಲಿ ಅತ್ಯಂತ ಹಡಗು ಸಂಚಾರ ದಟ್ಟಣೆಯ ಮಾರ್ಗವಾಗಿದ್ದು, ಇದನ್ನೇನಂತ ಕರೀತಾರೆ ಅಂದ್ರೆ ಬಿಗ್ ಟ್ರಂಕ್ ರೂಟ್ ಅಂತ ಕರೀತಾರೆ. ಬಿಗ್ ಟ್ರಂಕ್ ರೂಟ್. ಮೆಡಿಟೇರಿಯನ್ ಸಮುದ್ರ ಇದೆಯಲ್ಲ, ಮೆಡಿಟೇರಿಯನ್ ಸಮುದ್ರ ಯಾವ ಸಾಗರದ ಒಂದು ಭಾಗ? ಮೆಡಿಟೇರಿಯನ್ ಸಮುದ್ರ ಅನ್ನೋದು ಯಾವ ಸಾಗರದ ಒಂದು ಭಾಗ? ವೆರಿ ಗುಡ್, ಅಟ್ಲಾಂಟಿಕ್ ಸಾಗರದ ಒಂದು ಭಾಗ. ಅಟ್ಲಾಂಟಿಕ್ ಸಾಗರದ ಒಂದು ಭಾಗ. ಹಾಗಾದ್ರೆ ಕೆಂಪು ಸಮುದ್ರ ಅನ್ನೋದು ಯಾವ ಸಾಗರದ ಒಂದು ಭಾಗ? ನೋಡಮ್ ಯಾರು ಜನರದೆ. ಕೆಂಪು ಸಮುದ್ರ ಎಂಬುದು ಯಾವುದರ ಒಂದು ಭಾಗ ಅಂದ್ರೆ ಹಿಂದೂ ಮಹಾಸಾಗರದ ಒಂದು ಭಾಗ. ಹಿಂದೂ ಮಹಾಸಾಗರದ ಒಂದು ಭಾಗವಾಗಿದೆ. ಲೈನರ್ಗಳೆಂದರೇನು? ಸರಕುಗಳನ್ನು ಸಾಗುವ ಹಡಗು, ಪ್ರಯಾಣಿಕರನ್ನು ಸಾಗಿಸುವ ಹಡಗು, ಭೂಮಿಯನ್ನು ಆವಿಷ್ಕಾರ ಮಾಡುವ ಹಡಗು, ಮೇಲಿನ ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ತಪ್ಪು ಹಾಕ್ಬೇಡ್ರೆ ಕರೆಕ್ಟ್ ಆನ್ಸರ್ ಮಾಡ್ರಿ ನೋಡು. ಶಾಣೆ ಶಾಂಗೆ ಬಿಡ್ಬೇಕಂತ. ಹೋಯ್ತು ಮಾರ್ಕ್ಸ್, ಹೋಯ್ತು. ಸರಿಯಾದಂತ ಉತ್ತರ, ಪ್ರಯಾಣಿಕರನ್ನ ಸಾಗಿಸುವ ಹಡಗುಗಳನ್ನ ಲೈನರ್ಗಳು ಅಂತ ಕರೀತಾರೆ. ಸರಕುಗಳನ್ನು ಸಾಗಿಸುವ ಹಡಗುಗಳನ್ನ ಕಾರ್ಗೋ ಅಂತ ಕರೀತಾರೆ. ನೀವು ಯಾವಾಗ ಶಾಣೆ ಆಗ್ತೀರ ನನಗೆ? ಲೈನರ್ಗಳಂದ್ರೆ ನೀವು ಈಗ ನ್ಯಾಷನಲ್ ಹೈವೇದ ಮೇಲೆ ಹೋಗೋ ನೀವು ಲಾರಿಗಳಿಗೆ ಗಂಟು ಬಿದ್ದೀರಿ. ನೀವು ಲಾರಿ ಎಲ್ಲ ಹಡಗದ ಇಲ್ಲಿ. ನನ್ನ ಮ್ಯಾಗ ರಾಂಗ್ ಪೋಲ್ ಅಂತ ನಿಮ್ಮ ನೋಡಲ್ಲಿ, ನಿಮಗೆ ತಿಳಿದಿರಲಿ. ಇದು ನಿಮಗೆ ಗೊತ್ತೇ? ನಿಮ್ಮ ಜೀವನದಾಗ ಇದನ್ನು ಒಮ್ಮೆರ ಓದಿದ್ದೀರಾ? ನೋಡಿ ಇಲ್ಲ ಅಂತ ನೋಡು. ಲೈನರ್ಗಳೆಂದರೆ ಪ್ರಯಾಣಿಕರನ್ನ ಸಾಗಿಸುವ ಹಡಗುಗಳನ್ನ ಲೈನರ್ಗಳಂತ ಕರೀತಾರೆ. ಕಾರ್ಗೋ ಎಂದರೆ ಸರಕುಗಳನ್ನ ಮಾತ್ರ ಸಾಗಿಸುವಂತ ಹಡಗುಗಳು. ಲೈನರ್ಗಳೆಂದರೆ ಪ್ರಯಾಣಿಕರನ್ನ ಸಾಗಿಸುವಂತ ಹಡಗುಗಳನ್ನ ಲೈನರ್ಗಳಂತ ಕರೀತಾರೆ. ಕಾರ್ಗೋ ಅಂದ್ರೆ ಏನು? ಸರಕುಗಳನ್ನ ಮಾತ್ರ ಸಾಗಿಸುವಂತ ಹಡಗುಗಳು. ಟ್ಯಾಂಕರ್ ಎಂದರೆ ಪೆಟ್ರೋಲಿಯಂ ವಸ್ತುಗಳನ್ನು ಸಾಗಿಸುವಂತ ಹಡಗು, ಟ್ಯಾಂಕರ್ಗಳಂತ ಕರೀತಾರೆ. ಟ್ಯಾಂಕರ್ಗಳಲ್ಲಿ ಏನನ್ನು ಸಾಗಿಸ್ತಾರೆ ಅಂದ್ರೆ ಪೆಟ್ರೋಲಿಯಂ. ಶೈತ್ಯಾಗಾರದ ಹಡಗುಗಳಲ್ಲಿ ಬೇಗ ಕೆಡುವಂತ ವಸ್ತುಗಳನ್ನು ಸಾಗಿಸಲಾಗುತ್ತದೆ. ಕರೆಕ್ಟಾ? ನೀವು ಯಾಕೆ ಇಸ್ರೇಲ್ಗೆ ಹೋಗ್ಬಾರ್ದ? ನಾವು ಏನದ ಇಸ್ರೇಲ್ದಾಗ ನೀವು ಹೋಗು, ಸುಮ್ಮಿಟ್ಟು ತಣ್ಣಗೆ ಪಾಠ ಹೇಳಕತ್ತೀನಿ, ಸಮಾಧಾನ ಇಲ್ಲ ನೋಡು. ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಎಂದರೇನು? ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡ್ರಿ. ಇಸ್ತಾಂಬುಲದಿಂದ ರೋಮಿನವರೆಗೆ, ಇಸ್ತಾಂಬುಲದಿಂದ ಬ್ಯಾಂಕಾಕ್ದವರೆಗೆ, ಅಮೆರಿಕ ಏಷ್ಯಾ ಖಂಡಗಳ ಮಧ್ಯೆ, ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಮಾಡ್ತೀರಿ? ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಎಂದರೇನು?
ಸರಿಯಾದಂತ ಉತ್ತರ ಇಸ್ತಾಂಬುಲದಿಂದ ಬ್ಯಾಂಕಾಕದವರೆಗೆ. ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಎಂದರೆ ಇಸ್ತಾಂಬುಲದಿಂದ ಬ್ಯಾಂಕಾಕದವರೆಗೆ ಚಲಿಸುವಂತ ಮಾರ್ಗವನ್ನ ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಅಂತ ಕರೀತಾರೆ. ನೋಡಿ, ಇದನ್ನು ತಿಳಿಯಿರಿ. ಏನು ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಅಂದ್ರ ಇಸ್ತಾಂಬುಲ್ ಅಂದ್ರೆ ಯಾವುದು? ಪ್ರೆಸೆಂಟ್ ಕಾನ್ಸ್ಟಂಟಿನೋಪಲ್ ನಗರ. ಕಾನ್ಸ್ಟಂಟಿನೋಪಲ್ ನಗರವನ್ನೇ ಪ್ರೆಸೆಂಟ್ ಇಸ್ತಾಂಬುಲ್ ಅಂತ ಕರೀತಾರೆ. ಇಸ್ತಾಂಬುಲ್ ಆಗಿರಬಹುದು, ಇರಾನ್ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಭಾರತ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು, ಮಯನ್ಮಾರ್ ಆಗಿರಬಹುದು, ಬ್ಯಾಂಕಾಕದವರೆಗೆ ನಿರ್ಮಿಸಿರ್ತಕ್ಕಂಥ ಯೋಜನೆ. ಇಸ್ತಾಂಬುಲ್ನಿಂದ ಇರಾನ್, ಪಾಕಿಸ್ತಾನ್, ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್ ಈ ಒಂದು ಭಾಗ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ ಅಂದ್ರೆ ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಕರೀತಾರೆ. ಟ್ರಾನ್ಸ್ ಎಸೆಟಿಕ್ ರೈಲು ಮಾರ್ಗ ಅಂತಂದ್ರ ಇಸ್ತಾಂಬುಲದಿಂದ ಇರಾನ್, ಪಾಕಿಸ್ತಾನ್, ಭಾರತ, ಬಾಂಗ್ಲಾದೇಶ್, ಮಯನ್ಮಾರ್, ಬ್ಯಾಂಕಾಕದವರೆಗೆ ನಿರ್ಮಿಸಿರತಕ್ಕಂಥ ಯೋಜನೆ. ಆನ್ಸರ್ ಮಾಡ್ರಿ. ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಜಗತ್ತಿನ ಪ್ರಸಿದ್ಧವಾಗಿರುವಂತಹ ಹವಳ ದಿನ್ನೆಗಳಿಂದ ಕೂಡಿದಂತ ಪ್ರದೇಶ ಇದು. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತದೆ ನೋಡಿ. ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದು ಯಾವ ಖಂಡದಲ್ಲಿ ಇದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಪಂಚದ ಅತ್ಯಂತ ದೊಡ್ಡದಾದ ಹವಳ ದಿನ್ನೆಯಿಂದ ಕೂಡಿರ್ತಕ್ಕಂಥ ದ್ವೀಪ. ಇದು 1981ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ಸ್ಥಳ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಯಾವುದು? ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ. ಜನಸಾಂದ್ರತೆ ಅಲ್ಲ, ರಸ್ತೆ ಸಾಂದ್ರತೆನೂ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಅಂದ್ರ ಅಮೆರಿಕ ನೋಡ. ಹೈಯೆಸ್ಟ್ ರಸ್ತೆ ಸಾಂದ್ರತೆ ನೋಡಿ. ಅಮೆರಿಕ ದೇಶ ವಿಶ್ವದ 33ರಷ್ಟು ರಸ್ತೆಗಳ ಉದ್ದ, ಅಧಿಕ ರಸ್ತೆ ಸಾಂದ್ರತೆ ಮತ್ತು ಅತಿ ಹೆಚ್ಚು ವಾಹನಗಳನ್ನು ಹೊಂದಿರುವಂತ ಪ್ರಪಂಚದ ದೇಶ ಯಾವುದಂದ್ರೆ ಅದು ಅಮೆರಿಕ. ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಇದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳು ಸಂಚಾರವಾಗುವ ಜಲಮಾರ್ಗ ಯಾವುದು? ನನ್ನ ಪ್ರಕಾರ ಆನ್ಸರ್ ಮಾಡ್ತಾರೆ ಇದನ್ನು. ಪೋಲ್ ಕೊಡ್ಲೆ ಆನ್ಸರ್ ಮಾಡಿಬಿಡ್ತಾರೆ. ಇಲ್ಲ, ನಾ ಇದು ಕಮೆಂಟ್ ಬಾಕ್ಸ್ ಆನ್ ಮಾಡ್ತೀನಿ, ಆನ್ಸರ್ ಮಾಡ್ರಿ ಅಲ್ಲಿ. ಆಯ್ತಾಯ್ತಾಯ್ತು. ನಿಮ್ಮ ಇದು ಗೊತ್ತಾಗತ್ತ ನನಗೆ. ಇದೊಂದು ಆನ್ಸರ್ ಹೇಳಿ ನೈಸ್ಲಿ ಡನ್ ಅನ್ಸ್ಕೊಳ್ಳೋರಿಗೆ. ಕೀಲು ಕಾಲುವೆ, ಪನಾಮ ಕಾಲುವೆ, ಸುವೇಜ್ ಕಾಲುವೆ ನೋಡಿ 83% ಆನ್ಸರ್ ಮಾಡಿರಿ ನೋಡಿ. ಅತ್ತಲಾಗಿದವರ ಒಂದು ಸುದ್ದ ಅಲ್ಲಿ ಅಂತ ಅತ್ತ ಶೇಣ್ಯದ ಒಳಗೊಂಡೆ. ಇನ್ನು ಕಮೆಂಟ್ ಬಾಕ್ಸ್ ಆನ್ ಮಾಡಿ ಎಲ್ಲ ಪೂರ್ತಿದ ಆಗ್ತದೆ ಸರ. ಸರಿಯಾದಂತ ಉತ್ತರ ಸುವೇಜ್ ಕಾಲುವೆ ರೈಟ್ ಆನ್ಸರ್ ನೋಡಿ. ಸುವೇಜ್ ಕಾಲುವೆ ಯಾವ ಈ ಒಂದು ಕರೆಕ್ಟ್ ಆಯ್ತಾ ನಾವು
ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗು ಸಂಚಾರ ಹೊಂದಿರುವಂತ ಜಲಮಾರ್ಗ ಯಾವುದು ಅಂತಂದ್ರೆ ಸುಯೇಜ್ ಕಾಲುವೆ. ಹಾಗಾದ್ರೆ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಒಂದುಗೂಡಿಸುವ ಕಾಲುವೆ ಯಾವುದು? ಸೂಪರ್. ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಒಂದುಗೂಡಿಸುವಂತ ಕಾಲುವೆ ಕೀಲು ಕಾಲುವೆ ನೋಡಿ. ಕೀಲು ಕಾಲುವೆ. ಕೀಲು ಕಾಲುವೆ ಯಾವ ಎರಡು ದೇಶಗಳ ಮಧ್ಯೆ ಕಂಡು ಬರುತ್ತದೆ? ಜರ್ಮನಿ ದೇಶ ಮತ್ತು ಡೆನ್ಮಾರ್ಕ್ ದೇಶ ನೋಡಿ. ಡೆನ್ಮಾರ್ಕ್ ಮತ್ತು ಜರ್ಮನಿ ದೇಶಗಳ ಮಧ್ಯದಲ್ಲಿ ಕಂಡು ಬರ್ತದೆ. ನೋಡಿ ಇದೇ ಕಾಲುವೆ ನೋಡಿ. ಪ್ರಪಂಚದ ವಿಶಿಷ್ಟವಾಗಿರುವಂತಹ ಕಾಲುವೆ ಸುಯೇಜ್ ಕಾಲುವೆ ವಿಶ್ವದಲ್ಲಿ ಬಹಳಷ್ಟು ದಟ್ಟವಾದ ಹಡಗು ಸಂಚಾರ ಕಾಲುವೆಯಾಗಿದ್ದು ದಿನವೊಂದಕ್ಕೆ 100ಕ್ಕಿಂತಲೂ ಅಧಿಕ ಹಡಗುಗಳು ಏನು ಮಾಡ್ತಾವೆ? ಚಲಿಸ್ತವೆ. ಪ್ರತಿ ಹಡಗು ಕಾಲುವೆಯನ್ನು ದಾಟಲು 12 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಸುಯೇಜ್ ಕಾಲುವೆ ಯಾವ ದೇಶದ ಒಡೆತನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈಜಿಪ್ಟ್ ದೇಶದ ಒಡೆತನಕ್ಕೆ ಸಂಬಂಧಪಟ್ಟಿದೆ. ಇದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತಹ ವಿಶಿಷ್ಟವಾದ ಜಲಮಾರ್ಗವನ್ನು ಹೊಂದಿರುವಂತ ಕಾಲುವೆ ಅಂತ ಕರಿತೀವಿ. ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಯಾವುದು? ಆನ್ಸರ್ ಮಾಡ್ತೀರಿ, ಇದನ್ನು ಒಂದು ಏಟಿ ಮ್ಯಾಗ್ ಮಾಡ್ತಾರೆ. ಆರ್ಯಭಟ್ಟ, ರೋಹಿಣಿ, RH-75, ಸ್ಪುಟ್ನಿಕ್, ಅಪೋಲೋ 11. ವಿಶ್ವದ್ದದು ಭಾರತದ ಹಾಕಿರಿ ನೀವು. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಸ್ಪುಟ್ನಿಕ್ ನೋಡಿ. ಯಾವ ವರ್ಷ ಸ್ಪುಟ್ನಿಕ್? 1957 ಕರೆಕ್ಟ್ ಆನ್ಸರ್. ಸ್ಪುಟ್ನಿಕ್ 1957 ಯಾವ ದೇಶ? ಸೂಪರ್. ರಷ್ಯಾ ದೇಶದವರು ನೋಡಿ. ರಷ್ಯಾ ದೇಶದವರು. ನಿಮಗಿದು ತಿಳಿದಿದೆಯೇ? ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಸ್ಪುಟ್ನಿಕ್ ಅನ್ನು 1957ರಲ್ಲಿ ರಷ್ಯಾ ದೇಶವು ಉಡಾವಣೆ ಮಾಡಿತ್ತು ಅಂತ ಬರಿಬೇಕದು. ಭಾರತದ ಪ್ರಥಮ ಕೃತಕ ಉಪಗ್ರಹ ಅಂತಂದ್ರೆ ಅದು ಆರ್ಯಭಟ್ಟ. ಯಾವ ವರ್ಷ ಅಂದ್ರೆ ಏಪ್ರಿಲ್ 19, 1975ರಲ್ಲಿ ಉಡಾವಣೆ ಮಾಡಲಾಯಿತು. ಇನ್ಸಾಟ್ ಈ ಉಪಗ್ರಹ ಏನ್ ಮಾಡ್ತಂದ್ರೆ ರೇಡಿಯೋ ಮತ್ತು ದೂರದರ್ಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತದೆ. ಇನ್ನು ಮೆಟ್ಶಾಟ್ ಅಂತ ಬರ್ತದೆ. ಈ ಮೆಟ್ಶಾಟದ ವಿಶೇಷ ಏನು ಅಂತಂದ್ರೆ ಉಪಗ್ರಹ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಹವಾಮಾನದ ಮುನ್ಸೂಚನೆಗಳನ್ನು ಹೇಳ್ತದೆ. ಎಜಿಶಾಟ್ ಅನ್ನೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟರೆ, ಮೆಟ್ಶಾಟ್ ಅನ್ನೋದು ಹವಾಮಾನ ಮತ್ತು ಈ ಒಂದು ವಾಯುಗುಣಕ್ಕೆ ಸಂಬಂಧಪಟ್ಟದ್ದು. ನೆನ್ಪಿಡ್ಬೇಕು. ಒಟ್ಟಾಗಿ ಎಲ್ಲಿ ಯಾರಿಗೂ ಹೇಳಬಾರದು, ನೀವು ಅಟ್ಟೆ ಬರ್ಕೋಬೇಕು. ಮೆಟ್ಶಾಟ್ ಎಂದರೆ ಹವಾಮಾನ ಇಲಾಖೆ, ಇನ್ನು ಎಜಿಶಾಟ್ ಅಂದರೆ ಶಿಕ್ಷಣ ಕ್ಷೇತ್ರ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಅಂದ್ರ ಸ್ಪುಟ್ನಿಕ್, ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಅಂತಂದ್ರೆ ಅದು ಆರ್ಯಭಟ್ಟ. ವಿಶ್ವದ ಪ್ರಥಮ ಬಾರಿಗೆ 1 ಲಕ್ಷ ಜನಸಂಖ್ಯೆಯನ್ನು ತಲುಪಿದ ಪ್ರಥಮ ನಗರ ಯಾವುದು ಇಡೀ ಜಗತ್ತಿನಲ್ಲಿ? ಯಾವ ನಗರ? ಆನ್ಸರ್ ಮಾಡ್ತೀರಿ? ಹೇಳಿ ನೋಡೋಣ. ಕ್ಯಾಲಿಫೋರ್ನಿಯಾ, ವಾಷಿಂಗ್ಟನ್ DC, ಲಂಡನ್, ಪ್ಯಾರಿಸ್. ಸೂಪರ್, ಕರೆಕ್ಟ್ ಪರಶುರಾಮ. ಸರಿಯಾದಂತ ಉತ್ತರ ಲಂಡನ್ ರೈಟ್ ಆನ್ಸರ್. ಲಂಡನ್ ಕರೆಕ್ಟ್ ಆನ್ಸರ್. ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ 1 ಲಕ್ಷ ಜನಸಂಖ್ಯೆಯನ್ನು ತಲುಪಿದ ಪ್ರಥಮ ನಗರ ಯಾವುದಂದ್ರೆ ಲಂಡನ್. ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಉಗಿಯಂತ್ರವನ್ನ ಆವಿಷ್ಕಾರ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಜಾರ್ಜ್ ಸ್ಟಿಫನ್ಸನ್, ಜಾರ್ಜ್ ವಾಷಿಂಗ್ಟನ್, ಜೇಮ್ಸ್ ವ್ಯಾಟ್, ಲಾರ್ಡ್ ಡಾಲ್ಹೌಸಿ. ಸರಿಯಾದಂತ ಉತ್ತರ ಜೇಮ್ಸ್ ವ್ಯಾಟ್ ಕರೆಕ್ಟ್ ಆನ್ಸರ್ ನೋಡಿ. ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತಂದ್ರ ಜೇಮ್ಸ್ ವ್ಯಾಟ್. ಬಟ್ ರೈಲ್ವೆನ ಆವಿಷ್ಕಾರ ಮಾಡಿದವರು ಯಾರು ಅಂತಂದ್ರ ಜಾರ್ಜ್ ಸ್ಟಿಫನ್ಸನ್. ಭಾರತದ ರೈಲು ಸಾರಿಗೆ ಪಿತಾಮಹ ಯಾರು?
ಭಾರತದ ರೈಲು ಸಾರಿಗೆ ಪಿತಾಮಹ ಲಾ ಡಾಲ್ಹೌಸಿ. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಯಾರು? ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಯಾವ? ಈಗ ಅರ್ಧ ಗಂಟೆ ಬಿಟ್ಟು ಕ್ಲಾಸಿಗೆ ಬಂದಕ್ಕೆ ನಮಸ್ಕಾರ ನಿನ್ನ ನಮಸ್ಕಾರ ನೆನಪಲ್ಲಿ ಇಟ್ಕೊರಪ್ಪ. ಮಾರ್ಕ್ ಕಬ್ಬನ್ ನೋಡಿ. ಮಾರ್ಕ್ ಕಬ್ಬನ್ ಅವರು ಕರ್ನಾಟಕ ರಾಜ್ಯದಲ್ಲಿ ರೈಲು ಸಾರಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಮಾರ್ಕ್ ಕಬ್ಬನ್ ಅವರು ಎಲ್ಲಿಂದ ಎಲ್ಲಿವರೆಗೆ ರೈಲು ಸಾರಿಗೆಯನ್ನು ಪ್ರಾರಂಭ ಮಾಡಿದ್ರು ಅಂತಂದ್ರೆ ಬೆಂಗಳೂರಿನಿಂದ ಜೋಲಾರಪೇಟೆ ನೋಡಿ. ಬೆಂಗಳೂರಿನಿಂದ ಜೋಲಾರಪೇಟೆ ಯಾವ ವರ್ಷ ಅಂದ್ರೆ 1859. ಬೆಂಗಳೂರಿನಿಂದ ಜೋಲಾರಪೇಟೆ. (1781) ಜೇಮ್ಸ್ ವ್ಯಾಟ್ಸ್ ಅನ್ನುವಂಥ ವ್ಯಕ್ತಿ ಉಗಿಯಂತ್ರವನ್ನು ಆವಿಷ್ಕಾರ ಮಾಡ್ತಾನೆ. ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದ ಕೀರ್ತಿ ಜೇಮ್ಸ್ ವ್ಯಾಟ್ಸನ್ಗೆ ಸಲ್ತದೆ. ವಿಶ್ವದ ಅತಿ ಉದ್ದವಾದ ಹೆದ್ದಾರಿ ರಸ್ತೆ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಜಗತ್ತಿನಲ್ಲಿ? ಉತ್ತರ ಅಮೆರಿಕದಲ್ಲಿ, ದಕ್ಷಿಣ ಅಮೆರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ? ಉತ್ತರ ಅಮೆರಿಕ ರೈಟ್ ಆನ್ಸರ್ ನೋಡಿ. ಉತ್ತರ ಅಮೆರಿಕ. ವಿಶ್ವದ ಅತಿ ಉದ್ದವಾದ ಹೆದ್ದಾರಿ ರಸ್ತೆ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂದ್ರೆ ಉತ್ತರ ಅಮೆರಿಕದಲ್ಲಿ ಕಂಡುಬರುತ್ತದೆ. ಉತ್ತರ ಅಮೆರಿಕದಲ್ಲಿ. ವಿಶ್ವದ ಅತಿ ಉದ್ದವಾದ ಫ್ಯಾನ್ ಅಮೆರಿಕ ಹೆದ್ದಾರಿ ಅಂತ ಕರೀತು ಅಂದ್ರೆ ಅಲಾಸ್ಕಾ, ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಮಧ್ಯೆ ಕಂಡುಬರುತ್ತದೆ. ಅಲಾಸ್ಕಾದಿಂದ ಪ್ರಾರಂಭ ಆಗಿ ಕೆನಡಾ, ಕೆನಡಾದಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನದವರೆಗೆ ಬರುತ್ತೆ. ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಮಲೇಷಿಯಾದಲ್ಲಿ ಏನಂತ ಕರೀತಾರೆ? ರೋಕಾ ಅಂತ ಕರೀತಾರೆ, ರೇ ಅಂತ ಕರೀತಾರೆ, ಲಡಾಂಗ್ ಅಂತ ಕರೀತಾರೆ, ಮಿಲ್ಫ್ ಅಂತ ಕರೀತಾರೆ. ಮಲೇಷಿಯಾದಲ್ಲಿ. ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಬುಡಕಟ್ಟು ಜನಾಂಗದವರು ಮಾಡುವ ಬೇಸಾಯ ಪದ್ಧತಿಯ ಮೇಲೆ ಒಂದು ಕ್ವಶನ್ ಒಗದೇ ಬಿಡ್ತಾನೆ. ಆನ್ಸರ್ ಮಾಡ್ತಾರೆ. ಮಲೇಷಿಯಾದಲ್ಲಿ ರೋಕಾ ಅಂತಾರ. ಎಷ್ಟು ಪರ್ಸೆಂಟ್ ಹಾಕಿರಲ್ಲ ತಪ್ಪ. ರೋಕಾ ಬ್ರೆಜಿಲ್ ದೇಶದ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ರೋಕಾ ಅಂತ ಕರೀತಾರೆ. ವಿಯೆಟ್ನಾಮದಲ್ಲಿ ರೇ ಅಂತ ಕರೀತಾರೆ. ಇಂಡೋನೇಷ್ಯಾದಲ್ಲಿ ಲಡಾಂಗ್ ಅಂತ ಕರೀತಾರೆ. ಮತ್ತೆ ಮಧ್ಯ ಅಮೆರಿಕದಲ್ಲಿ ಮಿಲ್ಫ್ ಅಂತ ಕರೀತಾರೆ. ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಸ್ಲಾಶ್ ಅಥವಾ ಬರ್ನ್ ವ್ಯವಸಾಯ ಎಂದು ಕರೆಯುತ್ತಾರೆ. ಇದನ್ನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ. ಅದು ಯಾವುದು ಅಂತಂದ್ರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಜುಮ್ಮಿಂಗ್ ಅಂತ ಕರೀತಾರೆ, ಮಧ್ಯ ಅಮೆರಿಕದಲ್ಲಿ ಮಿಲ್ಫ್ ಅಂತ ಕರೀತಾರೆ, ಇಂಡೋನೇಷ್ಯಾ ಮತ್ತು ಮಲೇಷಿಯಾಗಳಲ್ಲಿ ಲಡಾಂಗ್ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಹೆಸರಿಂದ ಕರೀತಾರೆ? ಯಾವ ಜೂಮ್ ಮೀಟಿಂಗ್ ಅನ್ನವ? ಸುಮ್ಮರು ಅಮರ ಇಟ್ಟೆ ಕಲಸದ್ರಾಗ ವಾಜ್ಯೋಗದ ಮತ್ ಜೂಮ್ ಮೀಟಿಂಗ್ ಅಂತ. ಕಮರಿ ಅಂತ ಕರೀತಾರೆ ನೋಡಿ. ಕಮರಿ. ಕರ್ನಾಟಕ ರಾಜ್ಯದಲ್ಲಿ ಕಮರಿ ಅಂತ ಕರೆದ್ರೆ ಕೇರಳ ರಾಜ್ಯದಲ್ಲಿ ಏನಂತ ಕರೀತಾರೆ? ಕೇರಳ ರಾಜ್ಯದಲ್ಲಿ ಪೋನಂ ಅಂತ ಕರೀತಾರೆ. ಪೋನಂ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಏನಂತ ಕರೀತಾರೆ? ಪೋಡು ಅಂತ ಕರೀತಾರೆ ನೋಡಿ. ರೇ ಗಣಮಗನೆ, ಬಪ್ಪರೆ ಗಣಮಗನೆ. ಅವನ್ ಕ್ವಶನ್ ನೋಡಿ, ಸ್ಥಳಾಂತರ ಬೇಸಾಯ ಪದ್ಧತಿ ಅಂದ್ರೆ ಏನು? ಎಸ್, ಒಳ್ಳೆ ಪ್ರಶ್ನೆ. ಒಡಿಸ್ಸಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಕೋಮನ್ ಅಂತ ಕರೀತಾರೆ. ಕೋಮನ್. ಆಸಾಮದಲ್ಲಿ ಏನಂತ ಕರೀತಾರೆ? ಜೂಮ್ ಅಂತ ಕರೀತಾರೆ. ಮಧ್ಯಪ್ರದೇಶದಲ್ಲಿ ಏನಂತ ಕರೀತಾರೆ? ಬೀರಾ ಅಂತ ಕರೀತಾರೆ. ಆಯ್ತಾ? ವಿಯೆಟ್ನಾಮದಲ್ಲಿ ರೇ ಅಂತ ಕರೆದರೆ, ಇಂಡೋನೇಷ್ಯಾದಲ್ಲಿ ಲಡಾಂಗ್ ಅಂತ ಕರೀತಾರೆ, ಬ್ರೆಜಿಲ್ ದೇಶದಲ್ಲಿ ರೋಕಾ ಅಂತ ಕರೀತಾರೆ, ಮಧ್ಯ ಅಮೆರಿಕದಲ್ಲಿ ಮಿಲ್ಫ್ ಅಂತ ಕರೀತಾರೆ. ಸ್ಥಳಾಂತರ ಬೇಸಾಯ ಪದ್ಧತಿ ಅಂದ್ರೆ
ನಾವು ನಮ್ಮವರು ಎಂಬ ಭಾವನೆಯಿಂದ ಬೆಟ್ಟಗುಡ್ಡಗಳಲ್ಲಿ ಕಂದರಗಳಲ್ಲಿ ವಾಸ ಮಾಡುವ ಜನಾಂಗವನ್ನೇ ಬುಡಕಟ್ಟು ಜನಾಂಗ ಅಂತ ಕರಿತೀವಿ. ಆ ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಾರಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಒಂದು ವಿಶಿಷ್ಟವಾಗಿರುವಂತ ಬೇಸಾಯ ಪದ್ಧತಿಯನ್ನು ಮಾಡ್ತಾರೆ. ಆ ಬೇಸಾಯ ಪದ್ಧತಿಯನ್ನು ಏನಂತ ಕರೀತಾರೆ ಅಂದ್ರೆ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಸ್ಥಳಾಂತರ ಬೇಸಾಯ ಪದ್ಧತಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಮಾಡುವಂತ ಬುಡಕಟ್ಟು ಜನಾಂಗದವರು ಮಾಡುವ ಬೇಸಾಯ ಪದ್ಧತಿ. ನೆಕ್ಸ್ಟ್ ಕ್ವೆಶ್ಚನ್. ಒಂದಿಷ್ಟು ಇಂಡಿಯನ್ ಜಿಯೋಗ್ರಫಿ ಸಂಬಂಧಪಟ್ಟ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಒಂಚೂರು ಇದು ನೋಡಿ, ಬರೀತಲಾಗ ಸುಂದರ್ಬನ್ ನದೀಮುಖಜ ಭೂಮಿ ನಿರ್ಮಿಸಿದ್ದು ಯಾವ ನದಿಯಿಂದ? ಸಿಂಧೂ ಗಂಗಾ ನದಿಯಿಂದ, ಗಂಗಾ ಹುಬ್ಳಿ ನದಿಯಿಂದ, ಗಂಗಾ ಬ್ರಹ್ಮಪುತ್ರ ನದಿಯಿಂದ, ಸಿಂಧೂ ಬ್ರಹ್ಮಪುತ್ರ ನದಿಯಿಂದ. ಸರಿಯಾದಂತ ಉತ್ತರ ಗಂಗಾ ಬ್ರಹ್ಮಪುತ್ರನ ಮೈದಾನ ನೋಡಿ. ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ನಿರ್ಮಾಣಗೊಂಡಿದೆ. ಆಕ್ಚುಲಿ ಉತ್ತರದ ಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಕರೆಕ್ಟಾ? ಗಂಗಾ ಬ್ರಹ್ಮಪುತ್ರ ನದಿಗಳು ಸೇರಿಕೊಂಡು ಸುಂದರ್ಬನ್ ನದಿಮುಖಜ ಭೂಮಿ ಕಂಡು ಬಂದದ. ಇಲ್ಲಿ ಹೈಯೆಸ್ಟ್ ಸುಂದರಿ ಮರಗಳು ಕಂಡು ಬರುವುದರಿಂದ ಇದು ಪ್ರಪಂಚದ ಅತ್ಯಂತ ದೊಡ್ಡ ನದಿಮುಖಜ ಭೂಮಿ ಅಂತ ಕರಿತೀವಿ. ಇಡೀ ಜಗತ್ತಿನ ಅತಿ ದೊಡ್ಡ ನದಿಮುಖಜ ಭೂಮಿ ಅಂದ್ರೆ ಅದು ಸುಂದರ್ಬನ್ ನದಿಮುಖಜ ಭೂಮಿ. ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾಗಿರುವ ಶಿಖರ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಪರ್ಯಾಯ ಪ್ರಸ್ಥಭೂಮಿಯ ಆರ್ಮಕುಂಡ್ ಹಾಕಿರ್ಲಿ ಯಾಕ? ಪರ್ಯಾಯ ಪ್ರಸ್ಥಭೂಮಿಯ ಅತಿ ಎತ್ತರವಾಗಿರುವಂತಹ ಶಿಖರ ಅಂದ್ರೆ ಆನೈಮುಡಿ ನೋಡಿ. ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡುಬರುವ ಆನೈಮುಡಿ ಶಿಖರ. ಕೇರಳ ರಾಜ್ಯದಲ್ಲಿ ಅಣ್ಣಾಮಲೈ ಬೆಟ್ಟಗಳಲ್ಲಿ ಆನೈಮುಡಿ ಶಿಖರ 2695 ಮೀಟರ್ ಎತ್ತರವಾಗಿದ್ದು ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ನೋಡಿ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಕರೆಕ್ಟ್. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಕಾಲ್ಸುಬಾಯಿ. ತಮಿಳುನಾಡಿನ ಅತಿ ಎತ್ತರವಾದ ಶಿಖರ ತಮಿಳುನಾಡಿನ ಅತಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ಆಂಧ್ರ ಪ್ರದೇಶದ ಅತಿ ಎತ್ತರವಾದ ಶಿಖರ ಆರಮಕೊಂಡ ಶಿಖರ. ಒಡಿಸ್ಸಾದ ಅತಿ ಎತ್ತರವಾದ ಶಿಖರ ಮಹೇಂದ್ರಗಿರಿ. ಪಿಡಿಒ 2017 ಕೇಳಿದ್ದ ಅದನ್ನು. ಪಿಡಿಒ 2017 ಮಹೇಂದ್ರಗಿರಿ ಮೇಲೆ ಟಾರ್ಗೆಟ್ ಮಾಡಿದ್ದ. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಯಾವುದನ್ನು ಕರೀತಾರೆ? ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನೋಡಿ.
ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ. ಕರೆಕ್ಟಾ? ಅಥವಾ ಇದನ್ನ ಭಾರತ ದೇಶದ ರೂರ್ ಅಂತ ಕರೀತಾರೆ. ಭಾರತದ ರೂರ್ ಅಥವಾ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು. ಯಾವ ತೆಪ್ಪಲಿ ಹಂಡೆ ನಾವು ಹಂಡೆ ಹಾಕೋದು ನೋಡಿ. 4 ರಾಜ್ಯಗಳು: ಛತ್ತೀಸ್ಗಢ, ಜಾರ್ಖಂಡ, ಪಶ್ಚಿಮ ಬಂಗಾಳ, ಒಡಿಸ್ಸಾ. ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಸ್ಸಾ ರಾಜ್ಯಗಳಲ್ಲಿ ವ್ಯಾಪಿಸಿದ್ದು. ಇದು ರಾಂಚಿ, ಹಜಾರಿಬಾಗ, ಸಿಂಗಭೂಮ್, ಧನ್ಬಾದ್, ಫಲಮಾವು ಮತ್ತೆ ಸಂತಲ ಪರಗಣ, ಪುರ್ಲಿಯಾ ಪ್ರದೇಶಗಳನ್ನು ಒಳಗೊಂಡಿದ್ದು. ಈ ಪ್ರದೇಶಗಳಲ್ಲಿ ಗ್ರಾನೈಟ, ನೀಸ, ಧಾರವಾರ ಶಿಲೆಗಳಿಂದ ಕೂಡಿದ್ದು. ಇದು ಸಮೃದ್ಧ ಖನಿಜ ಸಂಪನ್ಮೂಲಗಳು ಹೊಂದಿರತಕ್ಕಂಥ ಭೂಮಿಯಾಗಿದ್ದು, ಈ ಒಂದು ಖನಿಜ ಸಂಪನ್ಮೂಲಗಳಲ್ಲಿ ಎಲ್ಲಿ ನೋಡಿದ್ರು ಅದ್ಭುತ ಇದೆ. ಯಾವ ಸರ್ ಲಿಂಕ್ ಮಿಸ್ ಆಗಿ ಬಂದಿದೆ ಅಂತ ತೋತಿನ ಸಮಾಧಾನ, ಅಸಹ್ಯ ಮಾಡಕ್ ಹೋಗ್ಬಿಡ್ರಿ. ಎವ್ರಿ ಡೇ ಕ್ಲಾಸ್ ತೋತೀನಿ. SB ಅವರೇ, ಭಾರತದ ಖನಿಜ ಸಂಪನ್ಮೂಲ ಎಷ್ಟು ಶ್ರೇಣಿ ಅದು ಒಳಗೆಲ್ಲ ಹೆಂಗ್ ಅಸಹ್ಯ ಮಾಡ್ಬೇಕಂತ ವಿಚಾರ ಮಾಡಿ ಹೇಳ್ತಾವ ನೋಡಿ. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ. ಇದನ್ನ ಭಾರತದ ರೂರ್ ಅಂತ ಕರೀತಾರೆ. ಭಾರತದ ರೂರ್ ಅಥವಾ ಭಾರತದ ಖನಿಜ ರೂರ್ ಅನ್ನೋದು ಎಲ್ಲಿದೆ, ಯಾರು ಹೇಳ್ತಾರೆ? ಎಕ್ಸಲೆಂಟ್. ರೂರ್ ಎಂಬುದು ಎಲ್ಲಿದೆ ಅಂದ್ರೆ ಜರ್ಮನಿ ದೇಶದಲ್ಲಿದೆ ನೋಡಿ. ಜರ್ಮನಿ ದೇಶ. ಪೂರ್ವಘಟ್ಟಗಳಲ್ಲಿ ಪೂರ್ವಘಟ್ಟಗಳಲ್ಲಿ ಕಂಡ ಬರದ ರಾಜ್ಯ ಯಾವುದು? ಕಂಡ ಬರದ ಶಿಖರ ಯಾವುದು? ಆರ್ಮುಕುಂಡ ಶಿಖರ, ಸಿಂಗರಾಜು, ಮಹೇಂದ್ರಗಿರಿ, ದೊಡ್ಡ ಬೆಟ್ಟ. ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ. ಭಯಂಕರ ತಪ್ಪು ಹಾಕ್ಲಕ್ ಹೋಗ್ಬೇಡ್ರಿ, ಸ್ವಲ್ಪ ನೋಡಿ ಹಾಕ್ರಿ ಆನ್ಸರ. ಸರಿಯಾದಂತ ಉತ್ತರ ದೊಡ್ಡ ಬೆಟ್ಟ ನೋಡಿ. ಹಾಗಾದ್ರೆ ದೊಡ್ಡ ಬೆಟ್ಟ ಎಲ್ಲಿದೆ, ಯಾರು ಹೇಳ್ತೀರಿ? ಸೂಪರ್. ತಮಿಳುನಾಡಿನಲ್ಲಿದೆ ನೋಡಿ. ತಮಿಳುನಾಡದಲ್ಲಿದೆ. ಬಟ್ ದೊಡ್ಡ ಬೆಟ್ಟ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿದೆ. ಒಂಚೂರು ನೋಡಿ ಇಲ್ಲಿ ಪೂರ್ವ ಘಟ್ಟಗಳದವಲ್ಲ, ಪೂರ್ವ ಘಟ್ಟಗಳ ವಿಶೇಷ ಏನಂದ್ರೆ ದಕ್ಕನ ಪ್ರಸ್ಥಭೂಮಿಯ ಪೂರ್ವದಂಚಿನಲ್ಲಿ ಕಂಡು ಬಂದು ಇದು ಉತ್ತರದಲ್ಲಿ ಮಹಾನದಿಯಿಂದ ಪ್ರಾರಂಭ ಆಗ್ತದೆ. ಒಡಿಸ್ಸಾದ ಕಣ್ಣೀರ್ ನದಿ ಅಂತ ಕರೀತಾರೆ, ಮಹಾನದಿ. ಆ ಒಡಿಸ್ಸಾ ರಾಜ್ಯದ ಕಣ್ಣೀರ್ ನದಿ ಮಹಾನದಿಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ 800 ಕಿಲೋಮೀಟರ್ ಹಂಚಿಕೆಯಾಗ್ಯಾವ. ಹಾಗಾದ್ರೆ ಪೂರ್ವ ಘಟ್ಟಗಳಲ್ಲಿ ಅಮರಕೊಂಡ ಅನ್ನುವಂಥ ಶಿಖರ ಇದೆ, ಸಿಂಗರಾಜು ಪರ್ವತ ಇದೆ, ನಿಮಲಗಿರಿ ಅನ್ನುವಂಥ ಪರ್ವತ ಇದೆ, ಮಹೇಂದ್ರಗಿರಿ ಅನ್ನುವಂಥ ಪರ್ವತ ಇದೆ, ಅರಮಕೊಂಡ ಅನ್ನುವಂಥ ಶಿಖರವನ್ನು ನೋಡ್ತೀವಿ, ಅಥವಾ ಆರ್ಮಕೊಂಡ ಅಂತ ಕರೀತಾರೆ. ಆರ್ಮಕೊಂಡ ಶಿಖರ ಆಂಧ್ರ ಪ್ರದೇಶದಲ್ಲಿ. ಇನ್ನ ವಿಶೇಷ ಏನಂದ್ರೆ ಇದ್ರ ಮೇಲೆ ಕ್ವಶನ್ ಆಗಿದೆ ನೋಡಿ. ನಲ್ಲಮಲೈ, ಕೊಂಡವೀಡು, ವೇಲಿಕೊಂಡ, ಪಾಲ್ಕೊಂಡ, ತಿರುಮಲ, ಆಂಧ್ರ ಪ್ರದೇಶ. ನಲ್ಲಮಲ, ಕೊಂಡವೀಡು, ವೆಲ್ಲಿಕೊಂಡ, ಪಾಲ್ಕೊಂಡ, ತಿರುಮಲ, ಆಂಧ್ರ ಪ್ರದೇಶ. ಕಲ್ಲಮಲೈ, ಪಚ್ಚಮಲೈ, ಗೊಂಡಮಲೈ, ಶಿವರಾಯ, ಜವಡಿ, ಪಚ್ಚಮಲೈ, ಇದು ತಮಿಳುನಾಡಲ್ಲಿ ನೋಡಿ. ಕಲ್ಲಮಲೈ, ಪಚ್ಚಮಲೈ, ಗೊಂಡಮಲೈ, ಶಿವರಾಯ, ಜಾವಡಿ ಇವೆಲ್ಲ ಎಲ್ಲದಾವ ಅಂತಂದ್ರೆ ತಮಿಳುನಾಡಲ್ಲಿ ಕಂಡು ಬರ್ತವೆ. ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಕರೆಕ್ಟ್. ಯಾವ ನಿಮ್ ಯಾವ ಬಾಂಬ್ ಹಾಕ್ತೀನಿ ನಾವು, ಹಾಕ್ ನೋಡಮ್. ಯಾವ ಬಾಂಬು ಏನು ಮಾಡಲ್ಲ ನನಗೆ. ನೆಕ್ಸ್ಟ್, ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರದ ಬುಡಕಟ್ಟು ಜನಾಂಗ ಯಾವುದು? ಆನ್ಸರ್ ಮಾಡಿ ನೋಡೋಣ. ಬಿಲ್ಲರು, ಕಾರ್ವಾಸ, ಕುರಂಬಾಸ, ಉರುಳಿಸ್. ಬಿಲ್ಲರು ಆನ್ಸರ್ ಮಾಡ್ತೀರಿ?
ಈಗ ಸರಿ ಹೇಳಿದ್ರು ಅಟ್ಟೆ ನೆನಪು ಹಾರ್ತವೆ ಒಳ್ಳೆ 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 ಹಳಿದಾಡ ಕಿಸಬಾಯದಾಸ. ಸರಿಯಾದಂತ ಉತ್ತರ ಬಿಲ್ಲರು ರೈಟ್ ಆನ್ಸರ್ ನೋಡಿ. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಚಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಸಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚೆಂಚು ಆಂಧ್ರ ಪ್ರದೇಶ್. ಹಾಗಾದ್ರೆ ಕಾರ್ವಾಸ, ಕುರಂಬಾಸ, ಉರ್ಲಿಸ್ ಇವೆಲ್ಲ ಇಲ್ಲದ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅದಾವು. ಪರ್ಯಾಯ ಪ್ರಸ್ಥಭೂಮಿಯ ಬೆಟ್ಟ ಗುಡ್ಡಗಳಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳು ನೆಲೆಸ್ಯಾವ. ಉರುಳಿಸ್ ನೀಲಗಿರಿ, ಪುಲ್ಲಾಯನ್ಸ್ ಪಳನಿ ಬೆಟ್ಟಗಳು, ಬಿಲ್ಸ್, ಬುಡಗಾಸ್, ಕಾರ್ವಾಸ್, ಮುಂಡಾಸ್, ಕುರಂಬಾಸ್, ಯರುವಾಸ್ ಇವೆಲ್ಲ ಮಧ್ಯ ಉನ್ನತ ಭಾಗಗಳಲ್ಲಿ ಕಂಡು ಬರ್ತವೆ. ಆ ಉದ್ದೇಶಕ್ಕಾಗಿ ಬಿಲ್ಲರು ಗುಜರಾತ್ ರಾಜ್ಯದಲ್ಲಿದ್ದಾರೆ. ಭಗೀರಥಿ ಮತ್ತು ಅಲಕನಂದ ಯಾವ ನದಿಯ ಜಲಮೂಲಗಳಾಗಿವೆ? ಭಗೀರಥ ಮತ್ತು ಅಲಕನಂದ. ಸರಿಯಾದಂತ ಉತ್ತರ ಗಂಗಾ ನದಿಯ ಮೂಲ ನೋಡಿ. ಭಗೀರಥ ಅನ್ನುವಂತ ನದಿ, ಅಲಕನಂದ ಈ ಎರಡು ನದಿಗಳು ಎಲ್ಲಿ ಜನ್ಮ ತಾಳತ್ತ ಅಂದ್ರೆ ಗಂಗಾ ನದಿಯಲ್ಲಿ ಜನ್ಮ ತಾಳತ್ತ. ಗಂಗಾ ನದಿ ದೇಶದ ಅತಿ ಉದ್ದವಾಗಿರುವಂತ ನದಿ ಅಂದ್ರೆ ಗಂಗಾ ನದಿ. ದೊಡ್ಡದಾದ ನದಿವಾಗಿದೆ. ಇದನ್ನ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಭಗೀರಥ ಮತ್ತು ಅಲಕನಂದ ನದಿಗಳು ಈ ಎರಡು ನದಿಗಳು ಗಂಗಾ ನದಿ ಎರಡು ಜಲಮೂಲಗಳು ಅಂತ ಕರಿತೀವಿ. ಈಗಾಗಲೇ ನಿಮ್ಗೆ 5 ಮೂಲಗಳ ಬಗ್ಗೆ ಡಿಸ್ಕಸ್ ಮಾಡಿ ನಾನು. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಯಾವ್ದಂದ್ರೆ ದಾಮೋದರ್ ನದಿ. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ದಾಮೋದರ್. ಬಿಹಾರದ ಕಣ್ಣೀರ್ ನದಿ ಕೋಸಿ. ಒಡಿಸ್ಸಾ ಮಹಾನದಿ. ಮಧ್ಯಪ್ರದೇಶ ಚಂಬಲ್ ನದಿ. ಅಸ್ಸಾಂ ಬ್ರಹ್ಮಪುತ್ರ. ಪಶ್ಚಿಮ ಬಂಗಾಳ ದಾಮೋದರ, ಬಿಹಾರ ಕೋಸಿ, ಒಡಿಸ್ಸಾ ಮಹಾನದಿ, ಮಧ್ಯಪ್ರದೇಶ ಚಂಬಲ್, ಅಸ್ಸಾಂ ಬ್ರಹ್ಮಪುತ್ರ ಇವೆಲ್ಲ ಕಣ್ಣೀರ್ ನದಿಗಳು, ದುಃಖದ ನದಿಗಳಂತ ಕರಿತೀವಿ. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ದಾಮೋದರ್. ಭಾರತ ಅತಿ ಉದ್ದವಾದ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆನ್ಸರ್ ಮಾಡಿ ನೋಡೋಣ. ಸರಿಯಾದಂತ ಉತ್ತರ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಮಹಾನದಿ ಭಾರತದ ಅತಿ ಉದ್ದವಾದ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಮಹಾನದಿ. ಗೋವಿಂದ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗೋವಿಂದ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ದೇಶದ ಅತಿ ಎತ್ತರವಾಗಿರುವಂತಹ 2ನೇ ಅಣೆಕಟ್ಟು ಅಂತ ಹೇಳಿ ಗುರುತಿಸ್ತೀವಿ. 116 ನಿಮಿಷ, 110 ನಿಮಿಷ. ಗುಜರಾತ್ ರಾಜ್ಯದ ಗೌಹಾರಮತಿಯಿಂದ ಅರುಣಾಚಲ ಪ್ರದೇಶದ ಕಿಬಿಡಿಗಳ ನಡುವಿನ ಸಮಯದ ಅಂತರ ಎಷ್ಟು? ಗುಜರಾತ್ ರಾಜ್ಯದ ಗೌಹಾರಮತಿಯಿಂದ ಅರುಣಾಚಲ ಪ್ರದೇಶದ ಕಿಬಿಡಿಯ ನಡುವಿನ ಸಮಯದ ಅಂತರ ಎಷ್ಟು? ಆಪ್ಷನ್ಸ್ ಎ 120 ನಿಮಿಷ, ಬಿ 115 ನಿಮಿಷ, ಸಿ 116 ನಿಮಿಷ, ಡಿ 110 ನಿಮಿಷ.
ಸರಿಯಾಗಿರುವಂತ ಉತ್ತರ 116 ನಿಮಿಷ ರೈಟ್ ಆನ್ಸರ್. 116 ನಿಮಿಷ ಸರಿಯಾಗಿರುವಂತ ಉತ್ತರ. ಕರೆಕ್ಟಾ? ಗೌಹಾರಮತಿ ಮತ್ತು ಅರುಣಾಚಲ ಪ್ರದೇಶದ ಕಿಬಿಡಿಗಳ ನಡುವಿನ ಸಮಯದ ಅಂತರ ಎಷ್ಟು ಅಂತಂದ್ರೆ 116 ನಿಮಿಷ ಸರಿಯಾಗಿರುವಂತ ಉತ್ತರ. ಅದೇ 116 ನಿಮಿಷ ಅಂದ್ರೆ ಒಂದೇ, 1 ಗಂಟೆ 56 ನಿಮಿಷ ಅಂದ್ರೆ ಒಂದೇ. 1 ಗಂಟೆಯಲ್ಲಿ 60 ನಿಮಿಷ ಇಲ್ಲ, 16 56 ಕೂಡಿಸ್ರಲ್ಲ, 6 11 116 ನಿಮಿಷ ಎರಡು ಒಂದೇ ಅಲ್ಲ. ನಾವು ಕಡ್ತಾಕ್ ಬರ್ತೀವಿ ಇಲ್ಲಿ. ಅರೌಂಡ್ 2 ಗಂಟೆ ಹಂಗಂದ್ರೆ ಲೆಕ್ಕದ ಕರೆಕ್ಟ್ ಇರ್ಬೇಕು ಅದು. ಇಲ್ಲಿ ಕೈಪಲ್ಯ ವ್ಯವಹಾರ ಮಾಡ್ಲಾಕತ್ತೀವಿ ಇಲ್ಲಿ, ಒಟ್ಟು ಗುಂಪು ಕೂಡಿ 3,000 ಕೊಟ್ರಿ ಅಂತೇಳಿ. ಎಕ್ಸಾಮ್ ಕ್ವಶನ್ ಪೇಪರ್ದಾಗ ಬಂದ ಪ್ರಶ್ನೆ ಅದು. ನನ್ನ ಮನೆಯಿಂದ ತಂದಿನಿ ಅದನ್ನು, ನಾ ಸ್ವಂತ ರೆಡಿ ಮಾಡೀನಿ. ಅರೌಂಡ್ 2 ಗಂಟೆ ಅಂತ ಕೇಳಕ್ಕೆ ಏನು ಮಾಡಲಿ? ಎಂಟು ದೇಶಗಳು, 6 ದೇಶಗಳು, 5 ದೇಶಗಳು, 4 ದೇಶಗಳು. GMT ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? GMT ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? GMT ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 8 ದೇಶಗಳ ಮೇಲೆ ಹಾದು ಹೋಗಿದೆ. BSF, ಗೇಮ್ ಇನ್ ಟೋಗೋ, ಬರ್ಕನ್ ಫಾಸೋ, ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. 8 ದೇಶಗಳ ಮೇಲೆ ಹಾದು ಹೋಗಿದೆ ನೋಡಿ. ಒಟ್ಟು ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 8 ದೇಶಗಳು.